ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಈ ಸಲ ಫಸ್ಟ್ ಇಯರ್ನಲ್ಲಿ ಯಾರು ಅಡ್ಮಿಷನ್ ತೊಗೊಂಡಿರಿ ಡಿಪ್ಲೊಮಾ ಅಡ್ಮಿಷನ್ 2024 ಅವರು ನನಗೆ ಮೇಡಮ್ ಡಿಪ್ಲೊಮಾ ಫಸ್ಟ್ ಇಯರ್ದಲ್ಲಿ ಎಷ್ಟು ಸಬ್ಜೆಕ್ಟ್ಸ್ ಇದಾವೆ, ಸಿಲೆಬಸ್ ಏನು, ಎಷ್ಟು ಥೇರಿ ಸಬ್ಜೆಕ್ಟ್ಸ್ ಇದಾವೆ, ಎಷ್ಟು ಲ್ಯಾಬ್ ಅದಾವೆ ಅಂತಂದು ನೀವು ಕೇಳ್ತಾ ಇದ್ರಿ. ಸೊ ನಿಮ್ಮೆಲ್ಲ ಕ್ವಶನ್ಸಿಗೆ ನಾನು ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ಎಂಟನ ವಾಚ್ ಮಾಡಿರಿ, ಸಾಕಷ್ಟು ಮಾಹಿತಿ ಸಿಗ್ತೈತೆ ನಿಮಗೆ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆ್ಯಂಡ್ ಆಲ್ಸೋ ಪ್ರೆಸ್ ದ ಬೆಲ್ ಐಕಾನ್. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾ ಏನೇ ಹೊಸ ಅಪ್ಡೇಟ್ ಕೊಟ್ಟಾಗ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಸಿಗುತ್ತೆ. ಸೊ ಕೈಂಡ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್. ಓಕೆ, ನೀವು ಸಿಲೆಬಸ್ ನೋಡಬೇಕಂದ್ರೆ ಜಸ್ಟ್ ನೀವು ಮೊಬೈಲ್ನಲ್ಲೇ ನೀವು ಚೆಕ್ ಮಾಡ್ಕೋಬೋದು. ಮೊಬೈಲ್ನಲ್ಲಿ ನೀವು ನಮ್ಮ TT ವೆಬ್ಸೈಟಿಗೆ ಹೋಗಿ ಡಿಪ್ಲೊಮಾ ಸಿಲೆಬಸ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಬ್ರಾಂಚದ್ದು ಡಿಪ್ಲೊಮಾ ಸಿಲೆಬಸ್ ನಿಮಗೆ ಸಿಗ್ತೈತಿ. ಏನು ಮಾಡಬೇಕಂದ್ರೆ DT ವೆಬ್ಸೈಟದ ಲಿಂಕ್ ನಾನು ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅಲ್ಲಿ ಲಿಂಕ್ನಲ್ಲಿ ನೀವು ಹೋಗಿ ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ನಮ್ಮದು DT ವೆಬ್ಸೈಟ್ ಓಪನ್ ಆಗ್ತೈತಿ. ಅಲ್ಲಿ ನೀವು ಡಿಪ್ಲೊಮಾ ಸಿಲೆಬಸ್ ಹೋಗಿ ಕ್ಲಿಕ್ ಮಾಡಿದರೆ ಅಲ್ಲಿ ಎಲ್ಲ ಬ್ರಾಂಚದ್ದು ಸಿಲೆಬಸ್ ಸಿಗ್ತೈತಿ ನಿಮಗೆ ಫಸ್ಟ್ ಇಯರ್ದು. ಚೆಕ್ ಮಾಡಿಕೊಡಿ. ಇಲ್ಲಿ ನಿಮ್ಗೆ ಜಸ್ಟ್ ತೋರಿಸ್ತೀನಿ ನಾನು ಹೇಗೆ ಅಂತಂತ ಹೇಳಿ. ನಮ್ಮದು DT ವೆಬ್ಸೈಟ್ dtek.karnataka.gov.in ಅಂತಂತ ಹೇಳಿ ಟೈಪ್ ಮಾಡಿ ನೀವು ಸರ್ಚ್ ಮಾಡಿದರೆ DT ಹೋಮ್ ಪೇಜ್ ಓಪನ್ ಆಗ್ತೈತಿ. ಇಲ್ಲಿ ಹೋಮ್ ಪೇಜ್ನಲ್ಲಿ ನೀವು ಇಂಗ್ಲೀಷ್ ಅಂತಂದು ಸೆಲೆಕ್ಟ್ ಮಾಡಿಕೊಡ್ರಿ. ಇಂಗ್ಲೀಷ್ ಅಂತಂದು ನೀವು ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡಿದರೆ ಎಲ್ಲ ಇಂಗ್ಲೀಷ್ನಲ್ಲೇ ಬರ್ತೈತಿ. ಇಲ್ಲಿ ಸರ್ವಿಸಸ್ ಆ್ಯಂಡ್ ಸ್ಕೀಮ್ಸ್ ಅಂತಿದೆಲ್ಲ ಅಲ್ಲಿ ಡಿಪ್ಲೊಮಾ ಸಿಲೆಬಸ್ ಅಂತಿದೆ ನೋಡ್ರಿ, ಅಲ್ಲಿ ಕ್ಲಿಕ್ ಮಾಡಿರಿ. ಡಿಪ್ಲೊಮಾ ಸಿಲೆಬಸ್ ಅಂತಿದೆಲ್ಲ ಇಲ್ಲಿ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಡಿಪ್ಲೊಮಾ ಸಿಲೆಬಸ್ ಓಪನ್ ಆಗ್ತೈತಿ. ಅಲ್ಲಿ ನೀವು C20 ಸಿಲೆಬಸ್ ಚೂಸ್ ಮಾಡಿಕೊಡ್ರಿ. C20 ಸಿಲೆಬಸ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ. C20 ಸಿಲೆಬಸ್ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನಿಮಗೆ ಎಲ್ಲ ಬ್ರಾಂಚದ್ದು ಸಿಲೆಬಸ್ ಸಿಗ್ತೈತಿ. ನಿಮ್ದು ಯಾವುದು ಬ್ರಾಂಚ್ ಇದೆಲ್ಲ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ V1 ಅಂತಂದು ತೊಗೊಳ್ರಿ. V1 ಅಂತಂದು ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಸಿಲೆಬಸ್ ಓಪನ್ ಆಗ್ತೈತಿ. ಸೊ ಇಲ್ಲಿ ನಾನು 1-2 ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. CS ಬ್ರಾಂಚು ಮತ್ತು ENC ಬ್ರಾಂಚದ್ದು ಎಕ್ಸಾಂಪಲ್ ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಐಡಿಯಾ ಸಿಗ್ತೈತಿ ಎಷ್ಟು ಸಬ್ಜೆಕ್ಟ್ಸ್ ಇದಾವೆ ಮತ್ತು ಎಷ್ಟು ಲ್ಯಾಬ್ಸ್ ಇದಾವೆ ಅಂತಂತ ಹೇಳಿ. ಓಕೆ, ಇಲ್ಲಿ ನೀವು C20 ಸಿಲೆಬಸ್ ಫಾರ್ ಕಂಪ್ಯೂಟರ್ ಸೈನ್ಸ್ ಫಸ್ಟ್ ಇಯರ್ದವ್ರದ್ದು ಸಿಲೆಬಸ್ ನೋಡ್ಬೋದು. ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಇಟ್ ಈಸ್ ಎಫೆಕ್ಟಿವ್ ಫ್ರಮ್ 2020-21 ಅಂದರೆ 2020 ಒಳಗೆ ಸಿಲೆಬಸ್ ಚೇಂಜ್ ಆಗುತ್ತೆ. ಅದಕ್ಕೆ C20 ಅಂತಂತೇಳಿ ಕರಿಕ್ಯುಲಮ್ 2020 ಅಂತಂತ ಹೇಳಿ ಹೆಸರು ಕೊಟ್ಟಿದ್ದು. ಸೊ ನಿಮಗೆ ಸಬ್ಜೆಕ್ಟ್ಸ್ ಎಲ್ಲಿದ್ದಾವೆ ಅಂತಂತ ಹೇಳಿ ಕೆಳಗಡೆ ತೋರಿಸ್ತೇನೆ ನಾನು ನಿಮಗೆ. ಇದು ಎಲ್ಲ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಐತಿ, ಓದ್ಕೊಡ್ರಿ ನೀವು, ತಿಳಿತೈತೆ ನಿಮಗೆ. ಆಮೇಲೆ ಮೇನ್ ಸಬ್ಜೆಕ್ಟ್ಸ್ ಎಷ್ಟಿದಾವೆ ಒಂದು ಬ್ರಾಂಚಿಗೆ ಕಂಪ್ಯೂಟರ್ ಸೈನ್ಸ್ದಲ್ಲಿ, ಥೇರಿ ಸಬ್ಜೆಕ್ಟ್ಸ್ ಎಷ್ಟು, ಲ್ಯಾಬ್ ಸಬ್ಜೆಕ್ಟ್ಸ್ ಎಷ್ಟು ಅಂತಂಥೇಳಿ ಎಲ್ಲನೂ ಕೊಟ್ಟಿದ್ದಾರೆ. ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಅಂತಂಥೇಳಿ ಸಪ್ರೇಟಾಗಿ ಮಾಡಿದ್ದಾರೆ. ಫಸ್ಟ್ ಇಯರ್ನಲ್ಲಿ 2 ಸೆಮಿಸ್ಟರ್ ಬರ್ತಾವೆ ನಿಮ್ಮದು, ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಅಂತಂತ ಹೇಳಿ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಇದು ಫಸ್ಟ್ ಸೆಮಿಸ್ಟರ್ ಸ್ಕೀಮ್ ಆಫ್ ಸ್ಟಡೀಸ್ ಫಾರ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಸೊ ಫಸ್ಟ್ ಸೆಮಿಸ್ಟರ್ದಲ್ಲಿ ಕರಿಕ್ಯುಲಮ್ ಪ್ರಕಾರ ನಿಮಗೆ ಎಷ್ಟು ಥೇರಿ ಸಬ್ಜೆಕ್ಟ್ಸ್ ಬರ್ತಾವಂತಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಥೇರಿ ಸಬ್ಜೆಕ್ಟ್ಸ್, ಥೇರಿ ಕೋರ್ಸಸ್ 2 ಥೇರಿ ಬರ್ತಾವೆ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಮತ್ತು ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ಸ್ ಅಂತಂಥೇಳಿ 2 ಥೇರಿ ಸಬ್ಜೆಕ್ಟ್ಸಿಗೆ ನೀವು ಫೈನಲ್ ಎಕ್ಸಾಮ್ ಕೊಡಬೇಕಾಗ್ತೈತಿ. ಇಂಟರ್ನಲ್ಸು ಇರ್ತಾವೆ. CI ಅಂದರೆ ಇಂಟರ್ನಲ್ಸ್, SE ಅಂದರೆ ಸೆಮಿಸ್ಟರ್ ಎಂಡ್ ಎಕ್ಸಾಮ್. ಸೊ CI ಇಂಟರ್ನಲ್ಸ್ ಎಷ್ಟು ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾ ಅಂದರೆ 50 ಮಾರ್ಕ್ಸ್ ಥೇರಿ ಸಬ್ಜೆಕ್ಟಿಗೆ. ಮತ್ತು ಮಿನಿಮಮ್ ಎಷ್ಟು ಮಾರ್ಕ್ಸ್ ತೊಗೋಬೇಕು ನೀವು ಪಾಸ್ ಆಗಬೇಕಂದ್ರೆ 20 ಮಾರ್ಕ್ಸ್ ತೊಗೊಳ್ಳೇಬೇಕು. ಪಾಸ್ ಆಗಬೇಕಂದ್ರೆ 50ಗೆ 20 ತೊಗೋಬೇಕು. ಅದೇ ರೀತಿ ಸೆಮಿಸ್ಟರ್ ಎಂಡ್ ಎಕ್ಸಾಮ್ ಎಷ್ಟು ಕಂಡಕ್ಟ್ ಮಾಡ್ತಾರಂದರೆ 50ಗೆ ಮತ್ತು ಮಿನಿಮಮ್ ಎಷ್ಟು ಮಾರ್ಕ್ಸ್ ತೊಗೋಬೇಕಂದ್ರೆ ಅದು ನೀವು 20 ತೊಗೊಳ್ಬೇಕು. ಸೊ 40% ಈಸ್ ದ ಮಿನಿಮಮ್ ಮಾರ್ಕ್ಸ್ ಫಾರ್ ಪಾಸಿಂಗ್. ಸೊ ಇಲ್ಲಿ ನೋಡ್ರಿ 100ಗೆ 40 ಈಸ್ ದ ಮಿನಿಮಮ್ ಮಾರ್ಕ್ಸ್ ಫಾರ್ ಪಾಸಿಂಗ್. ಸೊ ಸ್ಕೋರ್ ಮಾಡಬೇಕಂದ್ರೆ ನೀವು 40ಗಿಂತ ಜಾಸ್ತಿ ತೊಗೋಬೇಕು. ಓಕೆ, ಅದೇ ರೀತಿ ಪ್ರಾಕ್ಟಿಕಲ್ ಕೋರ್ಸಸ್ ಎಷ್ಟು ಬರ್ತಾವೆ ಅಂತಂದರೆ 2 ಪ್ರಾಕ್ಟಿಕಲ್ ಕೋರ್ಸ್ ಅದಾವೆ CS ಡಿಪಾರ್ಟ್ಮೆಂಟ್ದವ್ರಿಗೆ ಫಸ್ಟ್ ಇಯರ್ದಲ್ಲಿ. ಸೊ ಫಸ್ಟ್ ಪ್ರಾಕ್ಟಿಕಲ್ ಯಾವುದು, ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂತಂತ ಹೇಳಿದಲ್ಲ, ಇದು ಫಸ್ಟ್ ಪ್ರಾಕ್ಟಿಕಲ್. ಇನ್ನೊಂದು IT ಸ್ಕಿಲ್ಸ್ ಅಂತಂತ ಬರ್ತೈತಿ. ಅದಕ್ಕೆ ಮಾರ್ಕ್ಸ್ ಎಷ್ಟಿದಾವೆ ಅಂದರೆ ಇಂಟರ್ನಲ್ಸ್ 60 ಮಾರ್ಕ್ಸಿಗೆ
24 ಮಿನಿಮಮ್ ತೊಗೋಬೇಕು ನೀವು ಪಾಸ್ ಆಗಬೇಕಂದ್ರೆ. ಇಂಟರ್ನಲ್ಸ್ 60 ಮಾರ್ಕ್ಸಿಗಿದೆ. ಎಂಡ್ ಎಕ್ಸಾಮ್ ಫೈನಲ್ ಎಂಡ್ ಎಕ್ಸಾಮ್ ಎಷ್ಟಕ್ಕೆ ಅಂದರೆ 40 ಮಾರ್ಕ್ಸ್. ಸೊ 40 ಮಾರ್ಕ್ಸಿಗೆ ನೀವು ಎಷ್ಟು ತೊಗೋಬೇಕಂದ್ರೆ 16 ತೊಗೋಬೇಕು. ಇದು ಪ್ರಾಕ್ಟಿಕಲ್ ಆಯಿತು. ಅದೇ ರೀತಿ ಆಡಿಟ್ ಕೋರ್ಸ್ ಅಂತಂದು ಬರ್ತೈತಿ. ಆಡಿಟ್ ಕೋರ್ಸ್ ಎಷ್ಟು ಅದಾವ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಆಡಿಟ್ ಕೋರ್ಸ್ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ ಅಂತಂದು ಬರ್ತೈತಿ. ಅದು ಎಷ್ಟು ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಂದ್ರೆ 50 ಮಾರ್ಕ್ಸ್. ಓನ್ಲಿ ಇಂಟರ್ನಲ್ಸ್ ಇರ್ತೈತಿ. ಇದು ಎಂಡ್ ಎಕ್ಸಾಮ್ ಇರಂಗಿಲ್ಲ, ಫೈನಲ್ ಎಕ್ಸಾಮ್ ಇರಂಗಿಲ್ಲ. ಓನ್ಲಿ ಇಂಟರ್ನಲ್ಸ್ 50 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ. 20 ಮಾರ್ಕ್ಸ್ ಮಿನಿಮಮ್ ನೀವು ತೊಗೊಳ್ಬೇಕು ಪಾಸ್ ಆಗಬೇಕಂದ್ರೆ. ಓಕೆ, ಸಪೋಸ್ ನೀವು ಪಾಸ್ ಆಗದೆ ಹೋದರೆ 20 ಮಾರ್ಕ್ಸ್ ತೊಗೊಂಡು 40% ಮಾರ್ಕ್ಸ್ ತೊಗೊಂಡು ಪಾಸ್ ಆಗದೆ ಹೋದರೆ NE ಅಂತ ಮಾಡ್ತಾರೆ, ನಾಟ್ ಎಲಿಜಿಬಲ್ ಅಂತ ಮಾಡ್ತಾರೆ. NE ಮಾಡಿದರೆ ನಿಮಗೆ ಫೈನಲ್ ಎಕ್ಸಾಮಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಇರೋಂಗಿಲ್ಲ. ಅದಕ್ಕೆ ಮಿನಿಮಮ್ ನಿಮ್ಮದು ಇಂಟರ್ನಲ್ ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಬರಲೇಬೇಕು. 40% ಇಸ್ ದ ಪಾಸಿಂಗ್ ಮಾರ್ಕ್ಸ್. ಸೊ 50ಗೆ ನೀವು 20 ತೊಗೋಬೇಕು ಪಾಸ್ ಆಗಬೇಕಂದ್ರೆ, 60ಗೆ 24 ತೊಗೊಳ್ಳೇಬೇಕು ಪಾಸ್ ಆಗಬೇಕಂದ್ರೆ ಇಂಟರ್ನಲ್ ಮಾರ್ಕ್ಸ್. ಅದೇ ರೀತಿ ಎಂಡ್ ಎಕ್ಸಾಮ್ ಫೈನಲ್ ಎಕ್ಸಾಮ್ದಲ್ಲಿನೂ 40% ಮಾರ್ಕ್ಸ್ ತೊಗೊಂಡು ನೀವು ಪಾಸ್ ಆಗ್ತೀರ. ಓಕೆ, ಸೊ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ. ಸೊ 100ಗೆ 40 ತೊಗೊಳ್ಬೇಕು. ಎಲ್ಲ ಸಬ್ಜೆಕ್ಟ್ ಫೈನಲ್ ಮಾರ್ಕ್ಸ್ 100ಗೆ 40 ಮಾರ್ಕ್ಸ್ ನೀವು ತೊಗೊಂಡ್ರೆ ಪಾಸ್ ಆಗ್ತೀರಿ. ಓಕೆ, ನೆಕ್ಸ್ಟ್ ಇದು ಫಸ್ಟ್ ಸೆಮಿಸ್ಟರ್ದಾಯಿತು. ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ ಒಂದು ಆಡಿಟ್ ಕೋರ್ಸ್ ಆಗ್ತೈತಿ. ಇನ್ನೊಂದು ಕಂಪಲ್ಸರಿ ನೀವು ಒಂದು ಆ್ಯಕ್ಟಿವಿಟಿ ಒಳಗೆ ಫಿಸಿಕಲ್ ಆ್ಯಕ್ಟಿವಿಟಿ ಒಳಗೆ ಪಾರ್ಟಿಸಿಪೇಟ್ ಮಾಡೋದು. ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಇರ್ಬೋದು, NCC, NSS, ಯೂತ್, ರೆಡ್ ಕ್ರಾಸ್, ಯೋಗ, ಟೆಕ್ನಿಕಲ್ ಕ್ಲಬ್ ಅಂತಂಥೇಳಿ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಒಳಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕತ್ತಿ. ಇದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅವರು. ಇದು ಡಿಪ್ಲೊಮಾ ನೀವು ಕಂಪ್ಲೀಟ್ ಮಾಡೋದ್ರೊಳಗೆ ಇದು ಒಂದು ಸರ್ಟಿಫಿಕೇಟ್ ನೀವು ತೊಗೊಳ್ಳೇಬೇಕು. ಅವಾಗ ನಿಮಗೆ ಡಿಪ್ಲೊಮಾ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ತಾರೆ. ಓಕೆ, ಸೊ ಇದು ಫಸ್ಟ್ ಸೆಮಿಸ್ಟರ್ದಾಯಿತು. ನೆಕ್ಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ದು ಇಲ್ಲೇ ಕೊಟ್ಟಿದ್ದಾರೆ ನೋಡ್ರಿ. ಸೆಕೆಂಡ್ ಸೆಮಿಸ್ಟರ್ದು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ದು ಏನು ಸಬ್ಜೆಕ್ಟ್ಸ್ ಅದಾವ ಅಂದರೆ ಥಿಯರಿ ಕೋರ್ಸಸ್ ಎಷ್ಟು ಅದಾವೆ, ಥಿಯರಿ ಮತ್ತು ಲ್ಯಾಬ್ ಎಷ್ಟು ಅದಾವು ಎಲ್ಲ ಕೊಡ್ತಾರೆ. ಥಿಯರಿ ಎಷ್ಟಿದೆ ಅಂದರೆ ಓನ್ಲಿ 1 ಥಿಯರಿ ಸಬ್ಜೆಕ್ಟ್ ಬರ್ತೈತೆ ನಿಮಗೆ ಸೆಕೆಂಡ್ ಸೆಮಿಸ್ಟರಲ್ಲಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್. ಥಿಯರಿ ಸಬ್ಜೆಕ್ಟ್ ಇಂಟರ್ನಲ್ ಮಾರ್ಕ್ಸ್ ಎಷ್ಟಿರ್ತೈತಿ 50ಗೆ ಮಿನಿಮಮ್ ಎಷ್ಟು ತೊಗೋಬೇಕು ನೀವು 20 ತೊಗೋಬೇಕು. ಅದೇ ರೀತಿ ಸೆಮಿಸ್ಟರ್ ಎಂಡ್ ಎಕ್ಸಾಮ್ ಎಷ್ಟು ಕಂಡಕ್ಟ್ ಮಾಡ್ತಾರೋ, ಆ್ಯಕ್ಚುಲಿ 100ಗೆ ಕಂಡಕ್ಟ್ ಮಾಡ್ತಾರೆ, ಅದನ್ನು ಕನ್ವರ್ಟ್ ಮಾಡೋದು 50 ಕನ್ವರ್ಟ್ ಮಾಡ್ತಾರೆ. ಅದಕ್ಕೆ ಮಿನಿಮಮ್ ಎಷ್ಟು ತೊಗೋಬೇಕು ನೀವು 20. ಸೊ ಟೋಟಲ್ ಮಾರ್ಕ್ಸ್ 100ಗೆ ಎಷ್ಟು ಬರಬೇಕು ನಿಮ್ಮದು 40 ಬರಲೇಬೇಕು. 40 ಬಂದ್ರೆ ಅಷ್ಟೇ ನೀವು ಪಾಸ್ ಆಗ್ತೀರಿ. 40% ಇಸ್ ದ ಪಾಸಿಂಗ್ ಮಾರ್ಕ್ಸ್. ಅದೇ ರೀತಿ ಪ್ರಾಕ್ಟಿಕಲ್ ಕೋರ್ಸಸ್ ಎಷ್ಟು ಅದಾವು, ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಎಷ್ಟು ಬರ್ತಾವೆ ನಿಮಗೆ ಅಂದರೆ ಸೆಕೆಂಡ್ ಸೆಮಿಸ್ಟರಲ್ಲಿ 4 ಪ್ರಾಕ್ಟಿಕಲ್ಸ್ ಬರ್ತಾವೆ. 4ಕ್ಕೂ ಇಂಟರ್ನಲ್ಸ್ ಇರ್ತಾವೆ. 60 ಕಂಡಕ್ಟ್ ಮಾಡ್ತಾರೆ. 60ಗೆ 24 ಮಿನಿಮಮ್ ತೊಗೊಳ್ಳೇಬೇಕು. ಅದೇ ರೀತಿ ಫೈನಲ್ ಎಂಡ್ ಎಕ್ಸಾಮ್ ಸೆಮಿಸ್ಟರ್ ಎಂಡ್ ಎಕ್ಸಾಮ್ 40 ಕಂಡಕ್ಟ್ ಮಾಡ್ತಾರೆ. ನೀವು 16 ಮಿನಿಮಮ್ ತೊಗೊಳ್ಳೇಬೇಕು ಪಾಸ್ ಆಗಬೇಕಂದ್ರೆ. ಸೊ ಟೋಟಲ್ 100ಗೆ 40 ಬರಲೇಬೇಕು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಆಡಿಟ್ ಕೋರ್ಸ್ ಯಾವುದಿದೆ ಅಂದರೆ ಆಡಿಟ್ ಕೋರ್ಸ್ ಕನ್ನಡ ಅಂತಂದು ತೊಗೊಂಡಾರಿಲ್ಲಿ. ಕನ್ನಡ ಅದು ಓನ್ಲಿ ಇಂಟರ್ನಲ್ಸ್ ಇರ್ತೈತಿ, ಎಂಡ್ ಎಕ್ಸಾಮ್ ಇರೋಂಗಿಲ್ಲ. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಇಂಟರ್ನಲ್ ಮಾರ್ಕ್ಸ್ ಎಷ್ಟು ಕಂಡಕ್ಟ್ ಮಾಡ್ತಾರಂದರೆ 50 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ. 50 ಮಾರ್ಕ್ಸಿಗೆ ನೀವು 20 ತೊಗೋಬೇಕು. ದಿಸ್ ಇಸ್ ಓನ್ಲಿ ಫಾರ್ ಇಂಟರ್ನಲ್ಸ್. ಎಂಡ್ ಎಕ್ಸಾಮ್ ಇರೋಂಗಿಲ್ಲ, ಫೈನಲ್ ಎಕ್ಸಾಮ್ ಇರೋಂಗಿಲ್ಲ ಆಡಿಟ್ ಕೋರ್ಸಿಗೆ. ಸೊ ಟೋಟಲ್ 6 ಸಬ್ಜೆಕ್ಟ್ಸ್ ಇನ್ ಈಚ್ ಸೆಮಿಸ್ಟರ್ ನೀವು ಕಲಿತೀರಿ. ಥಿಯರಿ ಸಬ್ಜೆಕ್ಟ್ಸ್ ಎಷ್ಟು, ಲ್ಯಾಬ್ ಎಷ್ಟು ಮತ್ತು ಆಡಿಟ್ ಕೋರ್ಸ್ ಎಷ್ಟು ಅಂತ ಹೇಳಿ ಎಲ್ಲ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಡಿಟೇಲ್ಡ್ ಕಂಟೆಂಟ್ ಬೇಕಂದರೆ ನೀವು ಕೆಳಗಡೆ ನೋಡಿದರೆ ಡಿಟೇಲ್ಡ್ ಆಗಿ ಈಗ ಮ್ಯಾಥಮೆಟಿಕ್ಸ್ದು ಏನು ಸಿಲೆಬಸ್ ಐತಿ ಅಂತಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೀವು ಇದನ್ನು ರೋಲ್ ಮಾಡಿ ನೋಡ್ಕೊಂಡು ಹೋಗ್ಬೋದು. ರೋಲ್ ಮಾಡಿದರೆ ನೀವು ನೋಡ್ತಾ ತಿಳ್ಕೊಬೋದು ಏನೇನು ಟಾಪಿಕ್ಸ್ ಬರ್ತಾವ ಮತ್ತು ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರ್ ಹೆಂಗಿರ್ತೈತಿ ಎಲ್ಲನೂ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಇಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ನೋಡಿರಿ. ಇದನ್ನು ನೋಡಿದರೆ ನಿಮಗೆ ಐಡಿಯಾ ಸಿಗ್ತೈತಿ. ಮಾಡೆಲ್ ಕ್ವಶನ್ ಪೇಪರ್ ನೋಡಿದರೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಎಕ್ಸಾಮ್ನಲ್ಲಿ ಅಂತಂತ ಹೇಳಿ. ನೆಕ್ಸ್ಟ್ ಉಳಿದ ಸಬ್ಜೆಕ್ಟ್ಸನ್ನು ಕೊಟ್ಟಿದ್ದಾರೆ. ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ಸ್. ಸೊ ಈ ಸಬ್ಜೆಕ್ಟದ್ದು ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ಸ್ ಈ ಸಬ್ಜೆಕ್ಟದ್ದು ಕಂಟೆಂಟ್ ಕೊಟ್ಟಿದ್ದಾರೆ. ಟಾಪಿಕ್ಸ್ ಏನೇನು ಬರ್ತಾವು, ಸಿಲೆಬಸ್ದು ಡಿಟೇಲ್ಡ್ ಕಂಟೆಂಟ್ ಕೊಟ್ಟಿದ್ದಾರೆ. ಚೆಕ್ ಮಾಡ್ಕೊಳ್ರಿ ಏನೇನು ನೀವು ಓದಬೇಕಾಗ್ತೈತಿ, ಕಲಿಬೇಕಾಗ್ತೈತಿ. ಮತ್ತು ವಿತ್ ಮಾಡೆಲ್ ಕ್ವಶನ್ ಪೇಪರ್ ಐತಿ. ಎಲ್ಲ ಸಬ್ಜೆಕ್ಟ್ಸ್ದು ನಿಮಗೆ ಇಲ್ಲಿ ಸಿಗ್ತೈತಿ. ಜಸ್ಟ್ ನೀವು ಓಪನ್ ಮಾಡಿದರೆ ಎಲ್ಲ ಡೀಟೇಲ್ಸ್ ನಿಮಗೆ ಸಿಗ್ತಾವು. ಎಂಡ್ ಎಕ್ಸಾಮಿಗೆ ಮಾಡೆಲ್ ಕ್ವಶನ್ ಪೇಪರ್ ಹೆಂಗಿರ್ತೈತಿ ಅಂಥೇಳಿ ಕೊಟ್ಟಿದ್ದಾರೆ. ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ಸ್ ಆಯಿತು. ನೆಕ್ಸ್ಟ್ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದು ಲ್ಯಾಬ್.
ಲ್ಯಾಬ್ದು ಹೇಗೆ ಇರ್ತೈತಿ, ಸಿಲೆಬಸ್ ಏನು, ಪ್ರಾಕ್ಟಿಕಲ್ಸ್ ಏನು ಬರ್ತೈತಿ, ಥಿಯರಿ ಏನಿರ್ತೈತಿ ಅಂಥೇಳಿ ಎಲ್ಲನೂ ಕೊಟ್ಟಿದ್ದಾರೆ ಇಲ್ಲಿ ಡಿಟೇಲ್ಡಾಗಿ. ನೀವು ಒಂದು ಸಲ ರೋಲ್ ಮಾಡಿ ನೋಡ್ತಾ ಹೋಗ್ರಿ. ಆಮೇಲೆ ನಿಮ್ಮ ಕ್ಲಾಸ್ನಲ್ಲಿ ನಿಮ್ಮ ಟೀಚರ್ಸೂ ಸಬ್ಜೆಕ್ಟ್ ವೈಸ್ ಡಿಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಟಾಪಿಕ್ ವೈಸ್. ಈಗ ಸದ್ಯಕ್ಕೆ ನಿಮಗೆ ಎಷ್ಟು ಸಬ್ಜೆಕ್ಟ್ಸ್ ಅದಾವು, ಥಿಯರಿ ಸಬ್ಜೆಕ್ಟ್ಸ್ ಎಷ್ಟು, ಲ್ಯಾಬ್ಸ್ ಎಷ್ಟು ಅಂತಂಥೇಳಿ ನಿಮಗೆ ಮಾಹಿತಿ ಸಿಗ್ತೈತಿ ಇದನ್ನು ನೋಡಿದರೆ. ಅದೇ ರೀತಿ ಬೇರೆ ಬ್ರಾಂಚದ್ದು ನೀವು ನೋಡಬೇಕಂದ್ರೆ ಇದು CS ಡಿಪಾರ್ಟ್ಮೆಂಟದ್ದು. ಓಕೆ, ಇಲ್ಲಿ ನೀವು ನೋಡ್ಬೋದು ENC ಡಿಪಾರ್ಟ್ಮೆಂಟ್ ಫಸ್ಟ್ ಇಯರ್ ಸಿಲೆಬಸ್ದು ಕ್ಲಿಯರ್ ಇನ್ಫಾರ್ಮೇಷನ್ ಐತಿ. ಇಲ್ಲಿ ಜಸ್ಟ್ ರೋಲ್ ಮಾಡ್ತಾ ಹೋಗ್ರಿ, ಡಿಟೇಲ್ಡ್ ಇನ್ಫಾರ್ಮೇಷನ್ ಸಿಗ್ತದೆ ನಿಮಗೆ. ಕೆಳಗಡೆ ಫಸ್ಟ್ ಸೆಮಿಸ್ಟರ್ ಸಬ್ಜೆಕ್ಟ್ಸ್ ಯಾವುದು, ಸೆಕೆಂಡ್ ಸೆಮಿಸ್ಟರ್ ಸಬ್ಜೆಕ್ಟ್ಸ್ ಯಾವುದು ಎಲ್ಲನೂ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಇಲ್ಲಿ ನೀವು ನೋಡ್ಬೋದು. ಸೊ ENC ಫಸ್ಟ್ ಸೆಮಿಸ್ಟ್ರಿಗೆ ಯಾವ್ಯಾವ ಸಬ್ಜೆಕ್ಟ್ಸ್ ಬರ್ತಾವಂತಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಫಸ್ಟ್ ಸೆಮಿಸ್ಟ್ರ್ ಥಿಯರಿ ಸಬ್ಜೆಕ್ಟ್ಸ್ ಯಾವುವು ಫಸ್ಟ್ ಸೆಮಿಸ್ಟರಲ್ಲಿ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಒಂದು ಥಿಯರಿ ಸಬ್ಜೆಕ್ಟ್ ಬರ್ತೈತಿ. ಅದಕ್ಕೆ ಇಂಟರ್ನಲ್ಸ್ 50 ಮಾರ್ಕ್ಸ್ ಇರ್ತೈತಿ. ಸೆಮಿಸ್ಟರ್ ಎಂಡ್ ಎಕ್ಸಾಮೂ 50 ಮಾರ್ಕ್ಸ್ ಇರ್ತೈತಿ. ಅದಕ್ಕೆ ನೀವು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು ತೊಗೋಬೇಕು, 20 ಈಸ್ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್. ಸೊ ಟೋಟಲ್ 100ಗೆ ಎಷ್ಟು ಬರಬೇಕು, 40 ಮಾರ್ಕ್ಸ್ ಬರಲೇಬೇಕು ಪಾಸ್ ಆಗಬೇಕಂದ್ರೆ. ಅದೇ ರೀತಿ ಪ್ರಾಕ್ಟಿಕಲ್ಸ್ ಎಷ್ಟು ಅದಾವ ಅಂದರೆ 3 ಬರ್ತಾವೆ. 3 ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಬರ್ತಾವೆ ನಿಮ್ಮದು. ಯಾವ್ಯಾವ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್, ಕಂಪ್ಯೂಟರ್ ಏಡೆಡ್ ಇಂಜಿನಿಯರಿಂಗ್, ಗ್ರಾಫಿಕ್ಸ್, ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. 3 ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಬರ್ತಾವೆ. 3 ಪ್ರಾಕ್ಟಿಕಲ್ ಎಕ್ಸಾಮಿಗೂ ಇಂಟರ್ನಲ್ಸ್ ಇರ್ತೈತಿ. ಇಂಟರ್ನಲ್ಸ್ 60 ಮಾರ್ಕ್ಸ್ ಇರ್ತೈತಿ. ಎಂಡ್ ಎಕ್ಸಾಮ್ ಫೈನಲ್ ಸೆಮಿಸ್ಟರ್ ಎಂಡ್ ಎಕ್ಸಾಮು 40 ಮಾರ್ಕ್ಸ್ ಇರ್ತೈತಿ. ಸೊ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು, 60ಗೆ 24 ತೊಗೋಬೇಕು, 40ಗೆ 16 ತೊಗೋಬೇಕು ಪಾಸ್ ಆಗಬೇಕಂದ್ರೆ. ಸೊ ಟೋಟಲ್ 100ಗೆ ಎಷ್ಟು ಬರಬೇಕು, ನಿಮ್ಮದು 40 ಬರಬೇಕು. ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ತಿಳ್ಕೊಡ್ರಿ. 40% ಇಸ್ ದ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್. ಅದೇ ರೀತಿ ಆಡಿಟ್ ಕೋರ್ಸ್ ಒಂದಿರ್ತೈತೆ ನಿಮಗೆ. ಆಡಿಟ್ ಕೋರ್ಸ್ ಯಾವುದಂದ್ರೆ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ. ಅದು ಜಸ್ಟ್ ನಿಮಗೆ ಇಂಟರ್ನಲ್ಸ್ ಅಷ್ಟೇ ಇರ್ತೈತಿ, ಫೈನಲ್ ಎಕ್ಸಾಮ್ ಇರಂಗಿಲ್ಲ. ಇಲ್ಲಿ ನೋಡ್ಕೊಡ್ರಿ, ಇಂಟರ್ನಲ್ಸ್ ಅಷ್ಟೇ ಇರ್ತೈತಿ ಆಡಿಟ್ ಕೋರ್ಸಿಗೆ. ಓನ್ಲಿ ಇಂಟರ್ನಲ್ 50 ಮಾರ್ಕ್ಸ್ ಕಂಡಕ್ಟ್ ಮಾಡ್ತಾರೆ. 20 ಮಾರ್ಕ್ಸ್ ಮಿನಿಮಮ್ ನೀವು ತೊಗೋಬೇಕು ಪಾಸ್ ಆಗಬೇಕಂದ್ರೆ. ಓಕೆ, ನೆಕ್ಸ್ಟ್ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಒಳಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಫಿಸಿಕಲ್ ಆ್ಯಕ್ಟಿವಿಟಿ ಯಾವುದಂದರೆ ಸ್ಪೋರ್ಟ್ಸ್, NCC, NSS, ಯೂತ್ ರೆಡ್ ಕ್ರಾಸ್, ಯೋಗ, ಟೆಕ್ನಿಕಲ್ ಕ್ಲಬ್ ಅಂತ ಕೊಟ್ಟಿದ್ದಾರೆ. ಇದು ಯಾವುದಾದ್ರೂ ಒಂದರೊಳಗೆ ನೀವು ಪಾರ್ಟಿಸಿಪೇಟ್ ಮಾಡಿ ಸರ್ಟಿಫಿಕೇಟ್ ತೊಗೊಂಡ್ರೆ ನಿಮಗೆ ಡಿಪ್ಲೊಮಾ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ತಾರೆ. ಇದು ಕಂಪಲ್ಸರಿ ನಿಮಗೆ. ಸೊ ಇದು ಫಸ್ಟ್ ಸೆಮಿಸ್ಟರ್ ಆಯಿತು. ಅದೇ ರೀತಿ ಸೆಕೆಂಡ್ ಸೆಮಿಸ್ಟರ್ದಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಬರ್ತಾವಂತ ಹೇಳಿ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸೆಕೆಂಡ್ ಸೆಮಿಸ್ಟರ್ದಲ್ಲಿ ಇಲ್ಲಿ ನೀವು ನೋಡ್ಕೋಬಹುದು, ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಸೊ ಥಿಯರಿ ಕೋರ್ಸಸ್ ಎಷ್ಟು ಬರ್ತಾವೆ, ಥಿಯರಿ ಸಬ್ಜೆಕ್ಟ್ಸ್ 2 ಬರ್ತಾವೆ ಸೆಕೆಂಡ್ ಸೆಮಿಸ್ಟರ್ಲಿ. ಯಾವುದಂದ್ರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಸಬ್ಜೆಕ್ಟ್ ಬರ್ತಾವೆ ಥಿಯರಿ. ಸೊ ಇಂಟರ್ನಲ್ಸ್ 50 ಕಂಡಕ್ಟ್ ಮಾಡ್ತಾರೆ. ಮಿನಿಮಮ್ ಮಾರ್ಕ್ಸ್ ನೀವು ಎಷ್ಟು ತೊಗೋಬೇಕು, 20 ಮಾರ್ಕ್ಸ್ ಟು ಪಾಸ್. ಅದೇ ರೀತಿ ಸೆಮಿಸ್ಟರ್ ಎಂಡ್ ಎಕ್ಸಾಮ್ ಎಷ್ಟು ಕಂಡಕ್ಟ್ ಮಾಡ್ತಾರೆ, 50 ಕಂಡಕ್ಟ್ ಮಾಡ್ತಾರೆ. ನೀವು ಎಷ್ಟು ತೊಗೋಬೇಕು, 20 ತೊಗೊಳ್ಳೇಬೇಕು ಮಿನಿಮಮ್. ಟೋಟಲ್ ಪಾಸ್ ಆಗಬೇಕಂದ್ರೆ 40 ತೊಗೋಬೇಕು 100ಗೆ. ಓಕೆ, ಅದೇ ರೀತಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಥಿಯರಿ ಸಬ್ಜೆಕ್ಟ್. ನೆಕ್ಸ್ಟ್ ಪ್ರಾಕ್ಟಿಕಲ್ ಕೋರ್ಸಸ್ ಎಷ್ಟು ಬರ್ತಾವೆ ಅಂದರೆ ಟೋಟಲ್ 3 ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಬರ್ತಾವೆ ನಿಮಗೆ. 3 ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸು, 3ಕ್ಕೂ ನಿಮಗೆ ಇಂಟರ್ನಲ್ಸ್ ಇರ್ತೈತಿ ಮತ್ತು ಎಂಡ್ ಎಕ್ಸಾಮ್ ಇರ್ತೈತಿ. ಇಂಟರ್ನಲ್ ಎಷ್ಟು ಕಂಡಕ್ಟ್ ಮಾಡ್ತಾರೆ, 60 ಕಂಡಕ್ಟ್ ಮಾಡ್ತಾರೆ. ಸೊ ಎಷ್ಟು ನೀವು ತೊಗೋಬೇಕು, ಮಿನಿಮಮ್ 24 ಮಿನಿಮಮ್ ತೊಗೊಳ್ಳೇಬೇಕು. ಅದೇ ರೀತಿ ಫೈನಲ್ ಎಕ್ಸಾಮ್ ಎಷ್ಟು ಕಂಡಕ್ಟ್ ಮಾಡ್ತಾರೆ, 40 ಕಂಡಕ್ಟ್ ಮಾಡ್ತಾರೆ. ನೀವು ಎಷ್ಟು ತೊಗೋಬೇಕು, 16 ತೊಗೋಬೇಕು ಪಾಸ್ ಆಗಬೇಕಂದ್ರೆ. ಸೊ ಟೋಟಲ್ 100ಗೆ 40 ಮಾರ್ಕ್ಸ್ ನೀವು ತೊಗೊಳ್ಬೇಕು ಮಿನಿಮಮ್ ಟು ಪಾಸ್. ಸೊ ನೆಕ್ಸ್ಟ್ ಆಡಿಟ್ ಕೋರ್ಸ್ ಒಂದು ಬರ್ತೈತಿ. ಆಡಿಟ್ ಕೋರ್ಸ್ ನಿಮಗೆ ಯಾವುದಿದೆ ಅಂದರೆ ಕನ್ನಡ ಸಬ್ಜೆಕ್ಟ್ ಬರ್ತೈತಿ. ಕನ್ನಡದಲ್ಲಿ ಎಷ್ಟು ಇಂಟರ್ನಲ್ ಮಾರ್ಕ್ಸ್ ತೊಗೋಬೇಕು ನೀವು ಅಂತ ಹೇಳಿ ಕೊಟ್ಟಿದ್ದಾರೆ. ಓನ್ಲಿ ಇಂಟರ್ನಲ್ಸ್ ಅಷ್ಟೇ ಇರ್ತೈತಿ. ಸೊ 50 ಕಂಡಕ್ಟ್ ಮಾಡ್ತಾರೆ. ಇಂಟರ್ನಲ್ 50 ಕಂಡಕ್ಟ್ ಮಾಡ್ತಾರೆ. ನೀವು ಎಷ್ಟು ತೊಗೋಬೇಕು, ಮಿನಿಮಮ್ 20 ತೊಗೋಬೇಕು ಪಾಸ್ ಆಗಬೇಕಂದ್ರೆ. ಇದಕ್ಕೇನು ಫೈನಲ್ ಎಕ್ಸಾಮ್ ಇರೋಂಗಿಲ್ಲ. ಸೊ ದಿಸ್ ಇಸ್ ಫಾರ್ ದ ಸೆಕೆಂಡ್ ಸೆಮಿಸ್ಟರ್. ಓಕೆ, ಇದೇ ರೀತಿ ನೀವು ಬೇರೆ ಬೇರೆ ಬ್ರಾಂಚ್ನವರು ಚೆಕ್ ಮಾಡ್ಕೊಡ್ರಿ. ಫಸ್ಟ್ ಸೆಮಿಸ್ಟ್ರಲ್ಲಿ ಎಷ್ಟು ಸಬ್ಜೆಕ್ಟ್ಸ್ ಬರ್ತಾವೆ, ಸೆಕೆಂಡ್ ಸೆಮಿಸ್ಟರ್ ಎಷ್ಟು ಸಬ್ಜೆಕ್ಟ್ಸ್ ಬರ್ತಾವೆ ಅಂಥೇಳಿ ಅಲ್ಲಿ ಹೋಗಿ ವೆಬ್ಸೈಟ್ನಲ್ಲಿ ನಿಮಗೆ ಎಲ್ಲ ಸಿಗ್ತೈತಿ. ಡಿಪ್ಲೊಮಾ ಸಿಲೆಬಸ್ಸಿಗೆ ಹೋದರೆ ಬ್ರಾಂಚ್ ವೈಸ್ ನೀವು ವ್ಯೂ ಮಾಡ್ಕೋಬೋದು. ನಿಮಗೂ ಎಷ್ಟು ಸಬ್ಜೆಕ್ಟ್ಸ್ ಇದಾವೆ ಅಂತಂಥೇಳಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೋಬೋದು. ನಿಮಗೆ ಕ್ಲಾಸ್ನಲ್ಲಿ ನಿಮ್ಮ ಟೀಚರ್ಸ್ ಹೇಳ್ಕೊಡ್ತಾರೆ. ನೀವು ಭಾಳ ಕೇಳ್ತಾ ಇದ್ರಿ ಕ್ಯೂರಿಯಾಸಿಟಿಯಿಂದ ಅಂತಂಥೇಳಿ ನಾನು ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊತೀರಿ. ಮತ್ತು ಈ ರೀತಿ ಡಿಪ್ಲೊಮಾ ರಿಲೇಟೆಡ್ ಅಪ್ಡೇಟ್ಸಿಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇಮಿಡಿಯೇಟ್ಲಿ. ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ. ಸಾಕಷ್ಟು ಜನರಿಗೆ ಹೆಲ್ಪ್ ಆಗ್ತೈತಿ. ಅಷ್ಟೇ ಅಲ್ಲದೆ ಕ್ಲಿಕ್ ದ ಬೆಲ್ ಐಕಾನ್. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾ ಏನೇ ಹೊಸ ಅಪ್ಡೇಟ್ ಕೊಟ್ಟಾಗ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಶನ್ಸ್ ಸೊ ಕೈಂಡ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.